ಪ್ರಶ್ನೋತ್ತರ ಭಾಗ 20. ಪ್ರಶ್ನೋತ್ತರ ಭಾಗ 20. ಪ್ರಶ್ನೋತ್ತರ ಭಾಗವನ್ನು ನೀವು ಇವತ್ತು 20ನೇ ದಿವಸದಲ್ಲಿ ಕೇಳ್ತಾ ಇದ್ದೀರಾ. ಪ್ರಶ್ನೋತ್ತರ 20ನೇ ದಿವಸ. ದೇವ ಪಾರ್ಶ್ವನಾಥ ಭಗವಾನರಿಗೆ, ಮಹಾವೀರ ಭಗವಾನರಿಗೆ, ಪರಮ ಪೂಜಾ ಆಚಾರ್ಯ ಚಕ್ರ ಶಾಂತಸಾಗರ ಮಹಾರಾಜರಿಗೆ, ಆಚಾರ್ಯರತ್ನ ಬಾಹುಬಲಿ ಮಹಾರಾಜರಿಗೆ, ಸಮಸ್ತ ಶಿಕ್ಷಣ ಗುರುಗಳಿಗೆ, ಜಿಶ ರೂಪೇಶ್ವರ ಅರವತ್ಬಲಿ ಮಹಾರಾಜರಿಗೆ. ಇನ್ನು ಮುಂದೆ ಸಮಯವನ್ನು ಇದು ಮಾಡಬೇಡ್ರಿ, ಕೇಳಿ ಮುಂದಿನ ಪ್ರಶ್ನೆಯನ್ನ. ಸಮಯ ವೇಸ್ಟ್ ಮಾಡಬೇಡಿ, ಪ್ರಶ್ನೆ ಕೇಳಿ ಮುಂದಿನ. ಮಹಾರಾಜರೇ, ಇವತ್ತು ಪ್ರಶ್ನೆಗಳು ಯಾವೂ ಇಲ್ಲ. ನಿನ್ನೆ ಶಾಸ್ತ್ರದ ಪ್ರಕರಣಗಳನ್ನ ನೀವು ಹೇಳ್ತೀನಿ ಅಂದಿರಿ, ಅದನ್ನ ಇವತ್ತು ಹೇಳಿ. ಆಯ್ತಪ್ಪ. ಈಗ ಇವ್ರು ಏನು ಕೇಳ್ತಿದ್ದಾರೆ ಅಂದರೆ, ಶಾಸ್ತ್ರದ ಪ್ರಕರಣಗಳನ್ನ ಹೇಳ್ರಿ, ಪ್ರಶ್ನೆಗಳು ಈ ವಿಷಯದಲ್ಲಿ ಇಲ್ಲ ಅಂತ. ಅಂದರೆ ಇಷ್ಟು ದಿವಸ ನೀವು ಅಷ್ಟದ್ರವ್ಯಾರ್ಚನೆ ಬಗ್ಗೆ ಈಗ ಪ್ರಶ್ನೆಗಳನ್ನು ಕೇಳಿದ್ರಿ, ಅದೆಲ್ಲ ಆಯಿತು. ಏನು ಪ್ರಶ್ನೆ ಕೇಳೋದು ನೀವೆಲ್ಲ ಕೇಳಿದ್ದೀರಿ, ಅದಕ್ಕೆ ಸಾಕಷ್ಟು ಸಮರ್ಪಕವಾಗಿ ಉತ್ತರಗಳು ಸಿಕ್ಕಿದಾವೆ. ಈಗ ಖಾಲಿ ಶಾಸ್ತ್ರ ಪ್ರಕರಣ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ಕೇಳ್ರಪ್ಪ, ಆಯಿತು. ಶಾಸ್ತ್ರ ಪ್ರಕರಣಗಳನ್ನ ಒಂದು ಕೆಲಸ ಮಾಡಿರಿ, ಎಲ್ಲರೂ ಸೇರಿ ಶಾಸ್ತ್ರ ಪ್ರಕರಣ ಯಾವ್ಯಾವ್ದು ಕೊಡ್ತೀನಿ, ಆ ಶಾಸ್ತ್ರ ನಂಬರ್ ಒಂದು ಸ್ವಲ್ಪ ನೀವು ನೆನಪಿಟ್ಕೊಡ್ತಾ ಹೋಗ್ರಿ. ಅಂದರೆ ಯಾವ್ಯಾವ ಶಾಸ್ತ್ರ ಆಯಿತು ಅಂತೇಳಿ. ಈಗ ಶಾಸ್ತ್ರ ನಂಬರ್ 1 ಅರ್ಥ ಆಯಿತು. ಆಚಾರ್ಯ ವಸುನಂದಿ ಅವರು ಶಾಸ್ತ್ರ ಬರೆದಿದ್ದಾರೆ. ಆಚಾರ್ಯ ವಸುನಂದಿ ಅಂತ ಒಬ್ಬರಿದ್ದರು, ಅವರು ಶಾಸ್ತ್ರ ಬರೆದಿದ್ದಾರೆ. ಅವರ ಶಾಸ್ತ್ರದಲ್ಲಿ ಅನೇಕ ಶಾಸ್ತ್ರಗಳಲ್ಲಿ ಶ್ರಾವಕಾಚಾರ ಇದೆ. ವಸುನಂದಿ ಶ್ರಾವಕಾಚಾರ ಅಂಥೇಳಿ, ಆಚಾರ್ಯ ವಸುನಂದಿ ಶ್ರಾವಕಾಚಾರ ಅಂಥೇಳಿ. ಅದರಲ್ಲಿ ಶ್ಲೋಕ ಸಂಖ್ಯೆ 431, 431 ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅಲ್ಲಿ ಏನು ಬರೀತಾರೆ ಅಂದರೆ, ಅವರು ಜಿನೇಂದ್ರ ಭಗವಾನರಿಗೆ ಹೂಗಳ ಅರ್ಪಣೆ ಅಂದರೆ ಯಾವ್ಯಾವುದು ಅಂತ ಹೇಳಿ ಬರೀತಾರೆ. ಮಾಲತಿ, ಕದಂಬ, ಕರ್ಣಕಾರ್ ಅಂದರೆ ಕನೇರ್ ಅಂತಾರೆ ಅದನ್ನು, ಚಂಪಕ, ಅಶೋಕ, ಬಕುಲ, ತಿಲಕ, ಮಂದಾರ, ನಾಗಚಂಪಕ, ಪದ್ಮ ಅಂದರೆ ಕೆಂಪು ಕಮಲ, ಉತ್ಪಲ ಅಂದರೆ ನೀಲಕಮಲ, ಸಿಂಧುವರ, ಮತ್ತು ಒಂದು ವೃಕ್ಷ ವಿಶೇಷ ನಿರ್ಗುಣಿತ ಒಂದು ಬರುತ್ತೆ ಅದು. ಆಮೇಲೆ ಕರ್ಣವೀರ್ ಅಂದರೆ ಕನೇರ್ ಅಂತಾರೆ. ಮಲ್ಲಿಕಾ, ಕಚನಾರ್, ಮಚ್ಕುಂದ, ಕಿಂಕರತ ಅಂದರೆ ಅಶೋಕ ವೃಕ್ಷ ಅಂಥೇಳಿ. ದೇವತೆಗಳ ನಂದನವನದಲ್ಲಿ ಉತ್ಪನ್ನವಾಗುವಂಥ ಕಲ್ಪವೃಕ್ಷ, ಜೂಯಿ, ಪಾರಿಜಾತಕ, ಜಾಪಕುಸುಮ ಮತ್ತು ತಗರ ಆದಿ ಉತ್ತಮ ವೃಕ್ಷಗಳಿಂದ ಉತ್ಪನ್ನವಾದಂಥ ಪುಷ್ಪಗಳಿಂದ ತಥಾ ಸುವರ್ಣ ಮತ್ತು ಬೆಳ್ಳಿಯಿಂದ ನಿರ್ಮಿಸಿದ ಹೂಗಳಿಂದ, ನಾನಾ ಪ್ರಕಾರದ ಮುಕ್ತ ಫಲಗಳ ಮಾಲೆಯಿಂದ, 100 ಜಾತಿಯ ಇಂದ್ರರಿಂದ ಪೂಜಿತರಾದ ಜಿನೇಂದ್ರರ ಪಾದ ಕಮಲಗಳನ್ನು, ಚರಣಯುಗಗಳನ್ನು ಪೂಜಿಸಬೇಕು. ಮೊಸರು, ಹಾಲು, ತುಪ್ಪ ಬೆರೆಸಿದ ನಾನಾ ಪ್ರಕಾರದ 63 ಪ್ರಕಾರದ ವ್ಯಂಜನಗಳಿಂದ ಅಂದರೆ ನೈವೇದ್ಯಗಳನ್ನು ಭಗವಂತರಿಗೆ ಅರ್ಪಿಸಬೇಕು. ದೀಪಗಳಿಂದ ಹಾಗೂ ಕಾಲಗುರು, ಅಂಬರ, ಚಂದ್ರಕ ಕರ್ಪೂರ, ಶಿಲಾರಸ ಅಂದರೆ ಶಿಲಾಜಿತ ಅಂತಾರೆ, ಅದರಿಂದ ಭಾರಿ ಹೊಗೆ ಏಳಬೇಕು. ಅಂತಹ ಧೂಪಗಳನ್ನು ಹಾಕಬೇಕು. ತಂದು, ನೆಲ್ಲಿಕಾಯಿ, ಜಾಮೂನ್, ಬಿಲೋಪತ್ರೆ ಆದಿ ಅನೇಕ ಪ್ರಕಾರದ ಮಿಷ್ಟ ಫಲಗಳಿಂದ ಅಂದರೆ ಪಕ್ವ ಫಲಗಳಿಂದ ಜಿನಚರಣಗಳನ್ನು ಪೂಜಿಸಬೇಕು ಅಂತ ಹೇಳಿ ಶ್ಲೋಕ ನಂಬರ್ 431ರಿಂದ 441 ಬಹಳ ವಿಸ್ತಾರವಾದ ವರ್ಣನೆ ಅಲ್ಲಿದೆ. ನೀವು ಆಚಾರ್ಯ ಭಗವಾನ್ ವಸುನಂದಿ ರಚಿತ ಶ್ರಾವಕಾಚಾರದಲ್ಲಿ ನೋಡ್ರಿ. ಇದು ಒಂದು ಬಹಳ ಮಹತ್ವಪೂರ್ಣ ಶಾಸ್ತ್ರ. ಇನ್ನು ಶಾಸ್ತ್ರ ನಂಬರ್ ಎಷ್ಟೀಗ? ಶಾಸ್ತ್ರ ನಂಬರ್ 2 ಸಾವಯ ದಮ್ಮದೋಹ ಅಂತ ಒಂದು ಶ್ರಾವಕಾಚಾರ ಇದೆ. ಅದರಲ್ಲಿ ಶ್ಲೋಕ ನಂಬರ್ 181 ಸಾವಯ ದಮ್ಮದೋಹ ಅಂಥೇಳಿ ಶ್ರಾವಕಾಚಾರದ ಹೆಸರು. ಯಾರು ಅಲ್ಲಿ ಬರೀತಾರೆ, ಯಾರು ಜಿನೇಂದ್ರರನ್ನು ತುಪ್ಪ ಹಾಲಿನಿಂದ ಸ್ನಾನ ಮಾಡಿಸ್ತಾರೆ ಅವರು ದೇವತೆಗಳಿಂದ ಸ್ನಾನ ಮಾಡಿಸಲ್ಪಡುತ್ತಾರೆ. ಯಾರು ಹೇಗೆ ಮಾಡುತ್ತಾರೆ ಅದನ್ನೇ ಅವರು ಪಡೆಯುತ್ತಾರೆ. ಯಾರು ಚಂದನದಿಂದ ಪೂಜಿಸುತ್ತಾರೆ ಅವರ ಶರೀರ ಸುಗಂಧಮಯವಾಗುತ್ತದೆ. ಅಕ್ಷತೆಯಿಂದ ಪೂಜಿಸುವವರು ಉತ್ತಮ ಕುಲ ಅಂದರೆ ಚಕ್ರವರ್ತಿಯ ವಿಭೂತಿಯನ್ನು ಪ್ರಾಪ್ತ ಮಾಡಿಕೊಳ್ತಾರೆ. ಪುಷ್ಪದಿಂದ ಪೂಜಿಸುವವರ ಭೋಗ ಯಾವಾಗಲೂ ಕಡಿಮೆ ಆಗಲ್ಲ. ನೈವೇದ್ಯ ಏರಿಸೋದ್ರಿಂದ ದಾರಿದ್ರ್ಯದ ನಾಶ ಆಗುತ್ತೆ. ದೀಪ ಏರಿಸೋದ್ರಿಂದ ಮೋಹಕ್ಕೆ ಸ್ಥಾನ ಸಿಗುವುದಿಲ್ಲ. ಧೂಪ ಹಾಕುವವರ ಸೌಭಾಗ್ಯ ಪ್ರಸರಿಸುತ್ತೆ. ಫಲ ಏರಿಸುವವರಿಗೆ ಯಥೇಚ್ಛ ಫಲದ ಪ್ರಾಪ್ತಿ ಆಗುತ್ತದೆ. ಭೋಗಭೂಮಿಗಳ ಕಲ್ಪವೃಕ್ಷ ಅವರ ಎಲ್ಲ ಮನೋರಥಗಳನ್ನು ಭರ್ತಿ ಮಾಡುತ್ತವೆ. ಹಾಗಂತ ಬರೆದರೆ ಸಾವಯ ಧಮ್ಮೋದೋಹ ಶ್ಲೋಕ ನಂಬರ್ 181 ಆಯಿತು. ಇದೆಷ್ಟಾಯಿತು? ಶಾಸ್ತ್ರ ನಂಬರ್ ಎಷ್ಟಾಯ್ತು ನಿಮಗೀಗ? ಇನ್ನು ನೋಡಿ ಶಾಸ್ತ್ರ ನಂಬರ್ 3. ಇದೇ ಶ್ರಾವಕಾಚಾರದಲ್ಲಿ ಶ್ಲೋಕ ನಂಬರ್ 204 ಅಭಿಷೇಕ ಸಮಾರಂಭಗಳನ್ನು ಪಾಪಯುಕ್ತ ಎನ್ನುತ್ತಾರೆ. ಅವರು ತಮ್ಮ ಸಮ್ಯಕ್ ದರ್ಶನ ನಾಶ ಮಾಡಿಕೊಂಡರೆಂದು ತಿಳಿಯಬೇಕು ಅಂತ ಹೇಳಿದ್ದಾರೆ. ಬಹಳ ದೊಡ್ಡ ಅಂದರೆ ಅಲ್ಲಿ ಪ್ರಕರಣ ಇದೆ, ನೀವು ಅಲ್ಲಿ ನೋಡಿ. ಆ ಶ್ರಾವಕಾಚಾರದಲ್ಲಿ ಶ್ಲೋಕ ನಂಬರ್ ಅಂದರೆ ಸಾವಯ ಧಮ್ಮದೋಹ
ಶ್ರಾವಕಾಚಾರದ ಶ್ಲೋಕ ನಂಬರ್ 204ರಲ್ಲಿ ನೋಡಿ. ಅಂದರೆ ಅಭಿಷೇಕ ಪೂಜೆಯನ್ನು ಯಾರು ಭಾಳ ಹಿಂಸೆ ಆಗುತ್ತೆ ಅಂತೇಳಿ ನಿಷೇಧ ಮಾಡ್ತಾರೆ ಅವರು ಅವರ ಸ್ವಯಂ ತಮ್ಮ ಸಮ್ಯಕ್ ದರ್ಶನವನ್ನು ನಾಶ ಮಾಡಿಕೊಂಡ್ರು. ಇದರಲ್ಲಿ ಯಾವುದೇ ರೀತಿ ಭ್ರಾಂತಿ ಇಲ್ಲ ಅಂತ ಆ ಶಾಸ್ತ್ರದಲ್ಲಿ ಹೇಳ್ತಾರೆ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ಶಾಸ್ತ್ರ ನಂಬರ್ ಗುಡ್ 4 ನಂಬರ್ಗೆ ನಡೀತಾ ಐತೆ. ಅದರೊಳಗಡೆ ಶ್ರಾವಕಾಚಾರದ ಹೆಸರಿದೆ ಸಾಗರ್ ಧರ್ಮಾಮೃತ್ ಶ್ರಾವಕಾಚಾರ. ಶ್ರಾವಕಾಚಾರದ ಹೆಸರಿದೆ ಸಾಗರ್ ಧರ್ಮಾಮೃತ್ ಶ್ರಾವಕಾಚಾರ. ಅದರಲ್ಲಿ ಶ್ಲೋಕ ನಂಬರ್ 30ರಿಂದ ಪ್ರಾರಂಭ ಆಗ್ತದೆ ನೋಡಿ. ಅಲ್ಲಿ ಬರೀತಾರೆ, ಜಿನೇಂದ್ರ ಭಗವಾನರ ಚರಣಗಳಲ್ಲಿ ವಿಧಿಪೂರ್ವಕ ಜಲ ಏರಿಸುವುದರಿಂದ ಪೂಜಿಸುವವರ ಪಾಪ ನಾಶ, ಅಂದರೆ ಜ್ಞಾನವರ್ಣೀಯ ದರ್ಶನವರ್ಣೀಯ ಕರ್ಮ ಮಂದ ಆಗುತ್ತದೆ. ಮಂದ ಅಂದರೆ ಅದು ಕುಂಠಿತ ಆಗ್ತದೆ. ಅದಾದ ನಂತರ ಚಂದನದಿಂದ ಶರೀರ ಸುಗಂಧ ಆಗುತ್ತದೆ. ಅಕ್ಷತೆಯಿಂದ ಧನದ ಹಾನಿ ಆಗುವುದಿಲ್ಲ. ಪುಷ್ಪಮಾಲೆ ಏರಿಸುವುದರಿಂದ ದೇವಗತಿಯ ಮಂದಾರ ಮಾಲೆ ಪ್ರಾಪ್ತ ಆಗುತ್ತದೆ. ನೈವೇದ್ಯದಿಂದ ಲಕ್ಷ್ಮೀಪತಿತ್ವ ಪ್ರಾಪ್ತ ಆಗುತ್ತದೆ. ದೀಪದಿಂದ ಕಾಂತಿ ಪ್ರಾಪ್ತ ಆಗುತ್ತದೆ. ಧೂಪದಿಂದ ಪರಮ ಸೌಭಾಗ್ಯ. ಫಲಗಳನ್ನು ಏರಿಸುವುದರಿಂದ ಮನವಾಂಛಿತ ಫಲದ ಪ್ರಾಪ್ತಿ ಆಗುತ್ತದೆ. ಅರ್ಘ್ಯದಿಂದ ವಿಶೇಷ ಮಾನ ಪ್ರತಿಷ್ಠೆ ಪ್ರಾಪ್ತ ಆಗುತ್ತದೆ. ಹಾಗಂತ ಎಲ್ಲಿ ಬರೆದಿದ್ದಾರೆ? ಇದು ಸಾಗರ ಧರ್ಮಾಮೃತ ಶ್ರಾವಕಾಚಾರ ಶ್ಲೋಕ ನಂಬರ್ 30ರಿಂದ ಇದನ್ನು ಪ್ರಾರಂಭ ಆಗುತ್ತೆ. ಅಲ್ಲಿಂದ ನೀವು ನೋಡ್ಕೊಳ್ರಿ. ಈಗ ಶಾಸ್ತ್ರ ನಂಬರ್ ಶಾಸ್ತ್ರ ನಂಬರ್ 5. ಅದರೊಳಗಡೆ ನೋಡ್ರಿ, ಈಗ ಧರ್ಮ ಸಂಗ್ರಹ ಅಂತ ಹೇಳಿ ಒಂದು ಶ್ರಾವಕಾಚಾರ ಇದೆ. ಆ ಶ್ರಾವಕಾಚಾರದ ಶ್ಲೋಕ ನಂಬರ್ 72 ಮತ್ತು 73 ಅಲ್ಲಿ ನೋಡಿ. ಅಲ್ಲಿ ಬರೆದಿದ್ದಾರೆ, ಜಿನೇಂದ್ರ ಭಗವಾನರ ಪೂಜೆ ವಿಷಯದಲ್ಲಿ ಯಾರಾದರೂ ಹೇಳುತ್ತಾರೆ, ಪುಷ್ಪಮಾಲೆ ಧೂಪ ದೀಪಾದಿ ಸಚ್ಚಿತ ಪದಾರ್ಥಗಳಿಂದ ಯಾರು ಜಿನೇಂದ್ರರ ಪೂಜೆ ಮಾಡ್ತಾರೆ, ಯಾರು ಪೂಜೆ ಮಾಡ್ತಾರೆ? ಯಾಕೆಂದರೆ ಸಚ್ಚಿತ ಪದಾರ್ಥಗಳಿಂದ ಪೂಜೆ ಮಾಡುವುದರಿಂದ ಆರಂಭ ಆಗುತ್ತದೆ. ಯಾರ ಈ ರೀತಿ ಶ್ರದ್ಧೆ ಇದೆ ಅವರಿಗೆ ಈ ರೀತಿ ತಿಳಿಸಬೇಕು, ಜಿನೇಂದ್ರರ ಪೂಜೆ ಮಾಡುವುದರಿಂದ ಜನ್ಮ ಜನ್ಮದಲ್ಲಿ ಉಪಾರ್ಜಿತ ಪಾಪ ಕ್ಷಣ ಮಾತ್ರದಲ್ಲಿ ನಾಶ ಆಗುತ್ತದೆ. ಹಾಗಿದ್ದಲ್ಲಿ ಅದೇ ಪೂಜೆಯಲ್ಲಿ ಆಗುವ ಅತ್ಯಲ್ಪ ಹಿಂಸೆ ನಾಶ ಆಗಲ್ವಾ? ಹಾಗಂತ ಆ ವಿರೋಧಿಗಳಿಗೆ ನೀವು ಕೇಳಬೇಕು ಅಂತ ಹೇಳಿ ಬರ್ತಾರೆ. ಯಾರು ಬರ್ತಾರೆ? ಇದನ್ನು ಧರ್ಮ ಸಂಗ್ರಹ ಶ್ರಾವಕಾಚಾರದಲ್ಲಿ ಇದನ್ನು ಬರ್ತಾರೆ. ಶ್ಲೋಕ ನಂಬರ್ 72 ಮತ್ತು 73ರಲ್ಲಿ. ಅಂದರೆ ಯಾರು ನಿಮಗೆ ಪೂಜೆ ಅಭಿಷೇಕಗಳನ್ನು ವಿರೋಧ ಮಾಡ್ತಾರಲ್ಲ, ಅದರಲ್ಲಿ ಹಿಂಸೆ ಆಗುತ್ತೆ, ಪರಿಗ್ರಹ ಇದಾಗುತ್ತೆ, ಜೀವಗಳು ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ದಾರೆ, ಯಾವ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡೋದ್ರಿಂದ ಜನ್ಮ ಜನ್ಮಾಂತರದ ಪಾಪಗಳು ನಾಶ ಆಗಿ ಹೋಗ್ತವೆ, ಅಂಥದ್ರಲ್ಲಿ ಅಭಿಷೇಕಕ್ಕೆ ತಂದಿರೋಂಥ ಸ್ವಲ್ಪ ಸಾಮಗ್ರಿಗಳ ಪಾಪ ನಾಶ ಆಗಲ್ವಾ ಅಂತ ಕೇಳಿದ್ದಾರೆ. ಭಾಳ ಚೆನ್ನಾಗಿ ಕೇಳಿದ್ದಾರೆ. ಅದಾದ ನಂತರ ಶಾಸ್ತ್ರ ನಂಬರ್ 6. ಈಗ ಇನ್ನೊಂದು ಶ್ರಾವಕಾಚಾರ ಪ್ರಶ್ನೋತ್ತರ ಶ್ರಾವಕಾಚಾರ ಅಂತ ಅದರ ಹೆಸರು. ಅದನ್ನು ಬರೆದಿರುವಂಥವರು ಆಚಾರ್ಯ ಸಕಲ ಕೀರ್ತಿ ಮಹಾರಾಜರು ರಚನೆ ಮಾಡಿರುವಂಥದ್ದು. ಅದರಲ್ಲಿ 20ನೇ ಪರಿಚ್ಛೇದದಲ್ಲಿ ಶ್ಲೋಕ ಸಂಖ್ಯೆ 194. ಪರಿಚ್ಛೇದ ನೆನ್ಪಿಟ್ಕೊಳ್ರಿ, ಯಾಕೆಂದರೆ ಇದು ಬಹಳ ದೊಡ್ಡ ಶ್ರಾವಕಾಚಾರ, ಆದ್ದರಿಂದ ನೀವು ಅಲ್ಲಿ ಪರಿಚ್ಛೇದ ನೆನ್ಪಿಟ್ಕೋಬೇಕು. ಪರಿಚ್ಛೇದ 20ರಲ್ಲಿ ಶ್ಲೋಕ ಸಂಖ್ಯೆ 194ರಿಂದ ಇಷ್ಟು ವಿಸ್ತಾರವಾದ ವರ್ಣನೆಯನ್ನೇ ಅಲ್ಲಿ ಬರೆದಿದ್ದಾರೆ ಆ ಶಾಸ್ತ್ರದಲ್ಲಿ. ಬಹಳ ಅದ್ಭುತವಾಗಿದೆ. ನೀವು ನಾನಿಲ್ಲಿ ಬಹಳ ಸಂಕೋಚಿತವಾಗಿ ಸ್ವಲ್ಪ ಮಾತ್ರ ಹೇಳ್ತೀನಿ, ನೀವು ಆ ಶಾಸ್ತ್ರವನ್ನೇ ತೆಗೆದು ನೋಡ್ರಿ. ಗೃಹಸ್ಥರಿಗೆ ಪ್ರತಿದಿನ ಶಕ್ತಿ ಅನುಸಾರ ಜಲಚಂದನಾದಿಗಳಿಂದ ಭಗವಾನರನ್ನು ಪೂಜಿಸಬೇಕು. ಸ್ವಭಾವದಿಂದ ಸ್ವಚ್ಛ ಜಲದಿಂದ ಜಿನಬಿಂಬಾಭಿಷೇಕ ಮಾಡುವವನ ಸಮಸ್ತ ಪಾಪ ನಷ್ಟ ಆಗುತ್ತದೆ. ಪ್ರತಿದಿನ ಕರ್ಪೂರ ಕುಂಕುಮ ಮಿಶ್ರಿತ ಚಂದನದಿಂದ ಪೂಜಿಸುವವರು ಸ್ವರ್ಗದಲ್ಲಿ ಅತ್ಯಂತ ಸುಗಂಧಿತ ಶರೀರಿಯಾಗುತ್ತಾರೆ. ಅಕ್ಷತೆಯಿಂದ ಅಕ್ಷಯ ಪದ ಪ್ರಾಪ್ತವಾಗುತ್ತದೆ. ಯಾವ ಭವ್ಯಾತ್ಮ ಜಾತಿ ಚಂಪಾ ಕಮಲ ಕೇತಕಿ ಆದಿ ಸುಂದರ ಪುಷ್ಪಗಳಿಂದ ಪೂಜಿಸ್ತಾನೆ, ಸ್ವರ್ಗದಲ್ಲಿ ಅವನನ್ನು ಪೂಜ್ಯನೆಂದು ಲೆಕ್ಕಿಸುವರು. ಹಾಲು ಲಾಡು ಪಕ್ವಾನ್ನಗಳು ಶಾಲಿ ಅಕ್ಕಿ ವಡೆ ಆದಿ ನೈವೇದ್ಯದಿಂದ ಪೂಜಿಸ್ತಾನೆ, 3 ಲೋಕದ ಸುಖವನ್ನು ಅವನು ಭೋಗಿಸ್ತಾನೆ. ದೀಪದಿಂದ ಪೂಜಿಸಿ ಕೇವಲ ಜ್ಞಾನವನ್ನು ಪಡೀತಾನೆ. ಚಂದನ ಅಗರು ಕರ್ಪೂರ ಆದಿ ಶ್ರೇಷ್ಠ ದ್ರವ್ಯಗಳ ದಹನ ಮಾಡ್ತಾನೆ, ಅವ ಕರ್ಮರೂಪಿ ಇಂಧನವನ್ನು ನಷ್ಟ ಮಾಡುತ್ತಾನೆ. ಮಾವಿನ ಹಣ್ಣು ಬಾಳೆಹಣ್ಣು ತೆಂಗಿನಕಾಯಿ ಅಡಿಕೆ ಆದಿ ಫಲಗಳಿಂದ ಭಗವಾನರಿಗೆ ಸಮರ್ಪಿಸ್ತಾರೆ, ಅವರಿಗೆ ಇಚ್ಛಾನುಸಾರ ಫಲಗಳು ಪ್ರಾಪ್ತಿಯಾಗುತ್ತವೆ. ಪುಷ್ಪಾಂಜಲಿ ಮಾಡುವವರು ಪುಷ್ಪವೃಷ್ಟಿಯಿಂದ ತುಂಬಿದ ಉತ್ತಮ ಸ್ವರ್ಗದಲ್ಲಿ ಉತ್ಪತ್ತಿಯಾಗುತ್ತಾರೆ.
ಪೂಜೆಯಿಂದ ಪ್ರಾಪ್ತ ಪುಣ್ಯದಿಂದ ಇಂದ್ರನ ವಿಭೂತಿ ಪ್ರಾಪ್ತ ಆಗಿ ಅನೇಕ ದೇವತೆಗಳಿಂದ ಪೂಜೆಗೆ ಪ್ರಾಪ್ತರಾಗುತ್ತಾರೆ. ಹಾಗಂಥೇಳಿ ಶ್ಲೋಕ ನಂಬರ್ 140ರಿಂದ 206ರವರೆಗೆ ಬಹಳ ದೊಡ್ಡ ವಿಸ್ತಾರದಲ್ಲಿ ಬರೆದರೆ ಆಚಾರ್ಯ ಭಗವಾನ್ ಸಕಲ ಕೀರ್ತಿ. ಯಾವುದರಲ್ಲಿ? ಪ್ರಶ್ನೋತ್ತರ ಶ್ರಾವಕಾಚಾರದಲ್ಲಿ. ಆದ್ರಿಂದ ಪ್ರಶ್ನೋತ್ತರ ಶ್ರಾವಕಾಚಾರ ನಿಮಗೆಲ್ಲರೂ ಉಪಲಬ್ಧ ಆದರೆ ಓದ್ರಿ, ಇಲ್ಲಾಂದ್ರೆ ನಮ್ಮಲ್ಲಿ ಈಗ ಎಲ್ಲ ಶಾಸ್ತ್ರಗಳು ಇಲ್ಲಿದ್ದಾವೆ, ನೀವು ಆ ಶಾಸ್ತ್ರವನ್ನ ಆ ನಂಬರ್ನಲ್ಲಿ ನೋಡಿ ತಿಳ್ಕೊಳ್ರಿ. ಇನ್ನು ಮುಂದೆ ಶಾಸ್ತ್ರ ನಂಬರ್ 7 ಇಲ್ಲಿ ನೋಡೋಣ. ಈಗ ಶಾಸ್ತ್ರ ನಂಬರ್ 7ಕ್ಕೆ ಹೋಯ್ತು. ಈಗ ಶಾಸ್ತ್ರ ನಂಬರ್ 7 ರಲ್ಲಿ ಆಚಾರ್ಯ ಉಮಾಸ್ವಾಮಿ ಮಹಾರಾಜರು ಬರೆದಿರಂತ ಶ್ರಾವಕಾಚಾರ, ಆಚಾರ್ಯ ಉಮಾಸ್ವಾಮಿ ಶ್ರಾವಕಾಚಾರ. ಇದರಲ್ಲಿ ಶ್ಲೋಕ ನಂಬರ್ 136 ಮತ್ತೆ 137ರಲ್ಲಿ ನೋಡ್ರಿ. ಮತ್ತೆ ನಿಮ್ಗೆ ನೆನಪಿಕೊಳ್ಳಿ, ಪುಟ ಸಂಖ್ಯೆಯನ್ನು ನಾನು ಕೊಡೋದಿಲ್ಲ. ಯಾಕೆಂದ್ರೆ ಪುಟ ಸಂಖ್ಯೆಗಳು ಬೇರೆ ಬೇರೆ ಆ ಭಾಗದಿಂದ ಪ್ರಕಾಶಿತ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಪುಟ ಸಂಖ್ಯೆ ಇರ್ತದೆ. ಆದ್ರಿಂದ ಪುಟ ಸಂಖ್ಯೆ ನಿಮ್ಗೆ ಕೊಡೋದಿಲ್ಲ. ನಂತರ ಇದ್ರೂ ಕೂಡ ನಾನು ನಿಮ್ಗೆ ಕೊಡೋದಿಲ್ಲ. ಯಾಕೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ನೀವು ಶ್ರಾವಕಾಚಾರ ಮತ್ತೆ ಬರೆದಂಥ ಆಚಾರ್ಯರು ಮತ್ತೆ ಶ್ಲೋಕ ನಂಬರ್ ಮಾತ್ರ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಇದು ಬದಲಾಗಲ್ಲ, ಪೂರ ಪ್ರಪಂಚದಲ್ಲಿ ಎಲ್ಲಿಯೂ ಬದಲಾಗಲ್ಲ. ಅದಾದ ನಂತರ ಇಲ್ಲಿ ಕೇಳಿ. ಈಗ ಶ್ರಾವಕಾಚಾರ ಅಂದ್ರೆ ಆಚಾರ್ಯ ಭಗವಾನ್ ಉಮಾಸ್ವಾಮಿ ಅವರು ಬರೆದಿರೋಂಥ ಶ್ರಾವಕಾಚಾರ. ಅದ್ರ ಒಳಗಡೆ ಶ್ಲೋಕ ನಂಬರ್ 136 ಮತ್ತೆ 137ರಲ್ಲಿ ಹೇಳ್ತಾರೆ. ಪೂಜೆಯ 21 ಪ್ರಕಾರ ಅವ್ರು ಹೇಳಿದ್ದಾರೆ. ಭಾರಿ ಮಹತ್ವಪೂರ್ಣ ವಿಷಯ ಕೇಳಿದು. ಪೂಜೆಯ 21 ಪ್ರಕಾರ ಹೇಳಿದ್ದಾರೆ ಅವರು. ಕೇಳ್ರಿ ಯಾವ್ದು ಅಂತೇಳಿ. 1 ಸ್ನಾನ ಪೂಜೆ, ಅಂದರೆ ಜಿನೇಂದ್ರ ಭಗವಾನ್ಗೆ ಅಭಿಷೇಕ ಮಾಡ್ತಿರಲ್ಲ ಅದು ಸ್ನಾನ ಪೂಜೆ. 2 ವಿಲೇಪನ ಪೂಜೆ, ಚಂದನ ಲೇಪನ. 3 ಆಭೂಷಣ ಪೂಜೆ. 4 ಪುಷ್ಪ ಪೂಜೆ. 5 ಸುಗಂಧ ಪೂಜೆ. 6 ಧೂಪ ಪೂಜೆ. 7 ಪ್ರದೀಪ ಪೂಜೆ. 8 ಫಲ ಪೂಜೆ. 9 ತಂದುಲ ಪೂಜೆ. 10 ಪತ್ರ ಪೂಜೆ. 11 ಪುಂಗಿ ಪೂಜೆ ಫಲ ಪೂಜೆ. 12 ನೈವೇದ್ಯ ಪೂಜೆ. 13 ಜಲ ಪೂಜೆ. 14 ವಸನ ಪೂಜೆ. 15 ಚಮರ ಪೂಜೆ. 16 ಛತ್ರ ಪೂಜೆ. 17 ವಾದಿತ್ರ ಪೂಜೆ. 18 ಗೀತ ಪೂಜೆ. 19 ನೃತ್ಯ ಪೂಜೆ. 20 ಸ್ವಸ್ತಿಕ ಪೂಜೆ. 21 ಕೋಶ ವೃದ್ಧಿ ಪೂಜೆ, ಅರ್ಥಾತ್ ಭಂಡಾರಕ್ಕೆ ದ್ರವ್ಯ ಕೊಡುವುದು. ಈ ಪ್ರಕಾರ ಜಿನೇಂದ್ರರ ಪೂಜೆ 21 ಪ್ರಕಾರ ಇದೆ. ಯಾರಿಗೆ ಯಾವ ಪೂಜೆ ಪ್ರಿಯ ಇದೆ ಅದರಿಂದ ಭಾವಪೂರ್ವಕ ಪೂಜೆ ಮಾಡಿ. ಯಾಕೆಂದರೆ ಎಲ್ಲ ಮನುಷ್ಯರ ದ್ರವ್ಯ, ಕ್ಷೇತ್ರ, ಕಾಲ ಮತ್ತು ಭಾವ ಸದಾಕಾಲ ಸಮಾನ ಇರುವುದಿಲ್ಲ. ಯಾರಿಗೆ ಎಲ್ಲಿ ಏನು ಅನುಕೂಲ ಇದೆ ಅದನ್ನು ಸ್ವಚ್ಛವಾಗಿ ಮಾಡಿ ಅಂತ ಆಚಾರ್ಯ ಭಗವಾನ್ ಉಮಾಸ್ವಾಮಿ 21 ಪ್ರಕಾರದ ಪೂಜೆಗಳನ್ನು ಹೇಳಿದ್ದಾರೆ. ಇದರ ಬಂಧುಗಳೇ, ಇದರ ವಿಚಾರ ಯಾಕೆಂದರೆ ಬಹಳ ದೊಡ್ಡ ಡೀಟೇಲ್ ಇದೆ ಇದು. ಆದ್ದರಿಂದ ನಾನು ಇಲ್ಲಿ ಶಾಸ್ತ್ರ ಪ್ರಕರಣ ಆದ್ದರಿಂದ ನಿಮಗೆ ಡೀಟೇಲ್ ಹೇಳ್ತಾ ಹೋಗಲ್ಲ. ಈ ಶಾಸ್ತ್ರ ಪ್ರಕಾರ ಇದೆ, ಆದ್ದರಿಂದ ಪ್ರಕರಣ ಇದೆ. ನಿಮಗೆ ಡೀಟೇಲ್ ಎಲ್ಲ ಬೇಕಾದ್ರೆ ಮುಂದೆ ಬೇಕಾದ್ರೆ ಹೇಳ್ತೀನಿ ನಾನು. ಆದ್ದರಿಂದ ಇದ್ರ ಬಗ್ಗೆ ವಿಸ್ತಾರ ಹೇಳಕ್ಕೆ ಹೋಗೋದಿಲ್ಲ ಈಗ. ಇನ್ನು ಶಾಸ್ತ್ರ ನಂಬರ್ ನೆಕ್ಸ್ಟ್. ಶಾಸ್ತ್ರ ನಂಬರ್ 8 ಅದೇ ಆಚಾರ್ಯ ಬರೆದಿರೋಂಥ ಆಚಾರ್ಯ ಭಗವಾನ್ ಉಮಾಸ್ವಾಮಿ ಶ್ರಾವಕಾಚಾರ್. ಅದರೊಳಗಡೆ ಶ್ಲೋಕ ನಂಬರ್ 162ರಿಂದ ಪ್ರಾರಂಭ ಆಗ್ತದೆ, 171ರವರೆಗೆ ಬರೀತಾರೆ. ಯಾವ ಪುಣ್ಯಾತ್ಮ ಶ್ರಾವಕ ನೀರಿನ 3 ಧಾರೆ ಬಿಡುತ್ತಾರೆ ಅವರ ಜನ್ಮ, ಜರ, ಮೃತ್ಯು, ದುಃಖ ಕ್ರಮದಿಂದ ಕ್ಷಯ ಆಗುತ್ತದೆ. ಚಂದನಾದಿ ಪೂಜೆಯಿಂದ ಸುಗಂಧ ಶರೀರದ ಪ್ರಾಪ್ತಿಯಾಗುತ್ತದೆ ಮತ್ತು ತನ್ನ ಯಶಸ್ಸಿನಿಂದ 10 ದಿಕ್ಕುಗಳನ್ನು ಸುಗಂಧಿತಗೊಳಿಸುತ್ತಿರುತ್ತಾನೆ. ಉತ್ತಮ ಶಾಲಿ ಆದಿ ಉಜ್ವಲ ಸುಗಂಧಿತ ಅಖಂಡಿತ ಅಕ್ಕಿಯಿಂದ ಪೂಜಿಸುತ್ತಾರವರು ಅಕ್ಷಯ ಲಕ್ಷ್ಮಿಯನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಪುಷ್ಪಗಳಿಂದ ಪೂಜಿಸುವವರು ದೇವಲೋಕದಲ್ಲಿ ದೇವಿಯರ ಮಧ್ಯದಲ್ಲಿ ದೇವಿಯರ ನಯನಗಳಿಂದ ಸದಾ ಪೂಜ್ಯರಾಗುತ್ತಾರೆ. ಯಾರು ಪಕ್ವಾನ ಆದಿ ಉತ್ತಮ ನೈವೇದ್ಯದಿಂದ ಪೂಜಿಸುತ್ತಾರೆ 5 ಇಂದ್ರಿಯಗಳ ಮಹಾ ಸುಖವನ್ನು ಅವರು ಭೋಗಿಸ್ತಾರೆ. ಯಾರು ರತ್ನ ಮತ್ತು ಚಂಚಲ ಕರ್ಪೂರದ ಜ್ಯೋತಿಯ ದೀಪದಿಂದ ಜಿನಚರಣವನ್ನು ಪೂಜಿಸುತ್ತಾರೆ ಅವರು ಕಾಂತಿ ಮತ್ತು ಕಲೆಗಳ ನಿಧಾನರಾಗುತ್ತಾರೆ. ಯಾರು ಕೃಷ್ಣಗರು ಆದಿಗಳಿಂದ ಉತ್ಪನ್ನ ಧೂಪದಿಂದ ಜಿನಚರಣ ಪೂಜಿಸುತ್ತಾರೆ ಅವರು ಎಲ್ಲ ಜನರ ನೇತ್ರದ ವಲ್ಲಭರಾಗುತ್ತಾರೆ. ಯಾವ ಭವ್ಯರು ಮಾವಿನ ಹಣ್ಣು, ನಾರಂಗಿ, ನಿಂಬು, ಬಾಳೆಹಣ್ಣು ಆದಿ ಫಲಗಳಿಂದ ಉತ್ಪನ್ನ ಫಲಗಳಿಂದ ಸರ್ವಜ್ಞರ ಪೂಜೆ ಮಾಡ್ತಾರೆ ಅವರು ಮನೋವಾಂಛಿತ ಫಲ ಪಡೆಯುತ್ತಾರೆ. ಪುಷ್ಪಾಂಜಲಿಯಿಂದ ಸರ್ವ ದುಃಖದ ನಿವಾರಣೆ ಆಗುತ್ತದೆ. ಹೀಗಂತೇಳಿ ಬಹಳ ಸುಂದರವಾದ ವರ್ಣನೆಯಲ್ಲಿ ಮಾಡಿದ್ದಾರೆ. ಇನ್ನು ಶಾಸ್ತ್ರ ನಂಬರ್ 9 ನೋಡಿ. ಇನ್ನೊಂದು ಶ್ರಾವಕಾಚಾರ ರಥೋದ್ಯೋತನ ಶ್ರಾವಕಾಚಾರ.
ಅದರಲ್ಲಿ ಶ್ಲೋಕ ಸಂಖ್ಯೆ 180. ಹಾ, ರಥೋದ್ಯೋತನ ಶ್ರಾವಕಾಚಾರ ಶ್ಲೋಕ ನಂಬರ್ 180. ಅಲ್ಲಿ ಬರೀತಾರೆ, ಯಾವ ಭವ್ಯ ನಿರ್ಮಲ ಜಲದಿಂದ, ಉತ್ತಮ ಶ್ರೀಖಂಡದಿಂದ, ಪವಿತ್ರ ಶಾಲಿ ಅಕ್ಕಿಯಿಂದ, ಸುಗಂಧಿತ ಪುಷ್ಪಗಳಿಂದ, ಉತ್ತಮ ನೈವೇದ್ಯದಿಂದ, ಪ್ರಕಾಶಯುಕ್ತ ದೀಪದಿಂದ, ಪರಿಮಳ ಧೂಪದಿಂದ, ಹಣ್ಣಾದ ಫಲಗಳಿಂದ ಜಿನದೇವರ ಮತ್ತು ಶಾಸ್ತ್ರ ಮತ್ತು ಗುರುಗಳಿಗೆ ಪುಷ್ಪಾಂಜಲಿ ಅರ್ಪಿಸುತ್ತಾರೆ, ಪೂಜೆ ಮಾಡ್ತಾರೆ, ಅವರು ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಇನ್ ನೆಕ್ಸ್ಟ್ ಶಾಸ್ತ್ರ ಅದೇ ಮೇಲ್ಕೊಂಡ ಋತೋದ್ಯೋತನ ಶ್ರಾವಕಾಚಾರ. ಅದರಲ್ಲಿ ಶ್ಲೋಕ ನಂಬರ್ 203. 3 ಕಾಲಗಳಲ್ಲಿ ಜಿನದೇವ, ಶಾಸ್ತ್ರ ಮತ್ತು ಗುರು ಪಾತ್ರಗಳಿಗೆ ಭಾವಪೂರ್ವಕ ಕಮಲ ಪುಷ್ಪಗಳಿಂದ ಪೂಜೆ ಮಾಡುವುದರಿಂದ ಭವ್ಯ ಪುರುಷ ರಾಜ್ಯವನ್ನು, ಬಕುಲ ಪುಷ್ಪದಿಂದ ಉತ್ತಮ ಕುಲವನ್ನು, ಚಂಪಕ ಪುಷ್ಪದಿಂದ ಸುಂದರ ವಿದ್ಯೆಯನ್ನು, ಜಾತಿ ಪುಷ್ಪದಿಂದ ಉತ್ತಮ ಜಾತಿಯನ್ನು, ವಿಚಕಿಲ ಕುಸುಮದಿಂದ ಮನುಷ್ಯರ ಆಧಿಪತ್ಯವನ್ನು, ಪಾತ್ರಿಕಾ ಅಂದರೆ ಜಾಯಿಪತ್ರಿಯಿಂದ ಕಲ್ಯಾಣವನ್ನು ಮತ್ತು ಶ್ವೇತ ಪತ್ರವಿರುವ ಪುಷ್ಪಗಳಿಂದ ತ್ರಿಭುವನದ ಲಕ್ಷ್ಮಿಯನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಅಂದರೆ ಬೇರೆ ಬೇರೆ ಪುಷ್ಪಗಳಿಂದ ಪೂಜೆ ಮಾಡೋದ್ರಿಂದ ಯಾವ್ಯಾವ ಫಲಗಳನ್ನು ಜೀವ ಪ್ರಾಪ್ತ ಮಾಡಿಕೊಳ್ತಾರೆ ಅನ್ನೋದು ಬಹಳ ಸುಂದರವಾದ ವರ್ಣನೆಯಲ್ಲಿ ಮಾಡಿದ್ದಾರೆ. ರಥೋದ್ಯೋತನ ಶ್ರಾವಕಾಚಾರ ಶ್ಲೋಕ ನಂಬರ್ 203. ಅದಾದ ನಂತರ ಇನ್ನು ಮುಂದಿನ ಶಾಸ್ತ್ರ ನಂಬರ್ 11 ನೋಡಿ. ಷಟ್ ಪ್ರಾಭರತ ಅಂತೇಳಿ ಶಾಸ್ತ್ರದ ಹೆಸರು. ಶಾಸ್ತ್ರವನ್ನ ಮೂಲವಾಗಿ ಬರೆದರು ಅದನ್ನ ಆಚಾರ್ಯ ಭಗವಾನ್ ಕುಂದಕುಂದಾಚಾರ್ಯರು. ಅದರ ಸಂಸ್ಕೃತ ಟೀಕಾ ಮಾಡಿದವರು ಅಂದರೆ ಶ್ರುತಸಾಗರ ಸೂರ್ಯ ಅವರು ಕೂಡ ಆಚಾರ್ಯರಿದ್ದಾರೆ. ಅವರು ಅದರಲ್ಲಿ ದರ್ಶನ ಪ್ರಾಭೃತ ಅಂತ ಹೇಳಿದೆ. ಆ ದರ್ಶನ ಪ್ರಾಭೃತದ ಗಾಥಾ ನಂಬರ್ 4ರ ಟೀಕಾ ಅದರಲ್ಲಿ ಬರಿತಾ ಇದ್ದಾರೆ. ಅಂದರೆ ದರ್ಶನ ಪ್ರಾಭೃತದ ಗಾಥಾ ನಂಬರ್ 4ರಲ್ಲಿ ಬರೀತಾರೆ ನೋಡ್ರಿ. ಇದರಲ್ಲಿ 2 ಜನ ಆಚಾರ್ಯ ಹೆಸರು ಬಂತು. ಒಂದು ಕುಂದಕುಂದಾಚಾರ್ಯ ಮೂಲ ಶಾಸ್ತ್ರ ಇದೆ, ಮತ್ತೆ ಅದರ ಟೀಕವನ್ನ ಮಾಡಿದಂಥ ಸಂಸ್ಕೃತ ಟೀಕಾ ಶ್ರುತಸಾಗರ ಸೂರ್ಯ ಅವರು. ಅದರಲ್ಲಿ ದರ್ಶನ ಪ್ರಾಭೃತದ ಗಾಥಾ ನಂಬರ್ 4 ಅದರಲ್ಲಿ ಬರೀತಾರೆ, ಸಮ್ಯಕ್ತ್ವ ರತ್ನದಿಂದ ಪತಿತರಾಗಿ ದಾನ ಪೂಜೆ ಆದಿ ಪ್ರಶಸ್ತ ಕಾರ್ಯದಲ್ಲಿ ನಿಷೇಧ ಮಾಡುತ್ತಾರೆ. ಶಾಸ್ತ್ರಗಳ ಬಹಳ ಜ್ಞಾನಿ ಇದ್ದರೂ ಕೂಡ ನರಕಾದಿ ದುರ್ಗತಿಗೆ ಹೋಗುತ್ತಾರೆ. ಏನಿದ್ದಾರೆ ಅಲ್ಲಿ ಎಷ್ಟು ಭಾರಿ ಬರೆದಾರೆ ನೋಡ್ರಿ. ಸಮ್ಯಕ್ತ್ವ ರತ್ನದಿಂದ ಪತಿತರಾಗಿ ಅಂದರೆ ಅದರಿಂದ ವಂಚಿತರಾಗಿ ದಾನ ಪೂಜೆ ಆದಿ ಪ್ರಶಸ್ತ ಕಾರ್ಯಗಳಲ್ಲಿ ನಿಷೇಧ ಮಾಡ್ತಾರೆ. ಯಾರು ನಿಮಗೆ ನಿಷೇಧ ಮಾಡ್ತಾರೆ, ದಾನ ಪೂಜೆ ಆದಿ ಕಾರ್ಯವನ್ನು ನಿಷೇಧ ಮಾಡ್ತಾರೆ. ಅವರು ಶಾಸ್ತ್ರಗಳ ಬಹಳ ಜ್ಞಾನಿ ಇದ್ದರೂ ಕೂಡ ಅವರಿಗೆ ಮನ್ಸರು ಮಾನಿಸ್ತಾರೆ, ಅವ್ರಿಗೆ ಬಹಳ ಶಾಸ್ತ್ರದ ಜ್ಞಾನ ಇದೆ ಅಂತ ಹೇಳಿ. ಆದರೂ ಕೂಡ ನರಕಾದಿ ದುರ್ಗತಿಗೆ ಹೋಗುತ್ತಾರೆ. ನರಕ ತಿರ್ಯಂಚ ಆದಿ ದುರ್ಗತಿಗೆ, ನರಕ ಆದಿ ಬರ್ತಾರೆ ಇಲ್ಲಿ, ಅಂದರೆ ದುರ್ಗತಿಗೆ ಹೋಗ್ತಾರೆ. ಅವ್ರದ ಗತಿ ಒಳ್ಳೇದಾಗೋದಿಲ್ಲ ಅಂತ ಹೇಳಿದ್ದಾರೆ. ಅದ ನಂತರ ಇನ್ನು ಮುಂದಿನ ಶಾಸ್ತ್ರ ಶಾಸ್ತ್ರ ನಂಬರ್ 12. ಮೇಲ್ಕಂಡ ಅದೇ ಶಾಸ್ತ್ರ ಅಂದರೆ ಷಟ್ ಪ್ರಾಭೃತ ಏನಿದೆ ಅದೇ ಶಾಸ್ತ್ರ. ಅದರಲ್ಲಿ ಬೋಧ ಪ್ರಾಭೃತ ಗಾಥಾ ನಂಬರ್ ಅಂದರೆ ಬರೆದವ್ರು ಯಾರು, ಶ್ರುತಸಾಗರ ಸೂರ್ಯ ಅವರು. ಅದನ್ನ ಹಿಂದೆ ಹೇಳಿದ್ದೀವಿ ನಿಮಗೆ. ಅದರಲ್ಲಿ ಗಾಥಾ ನಂಬರ್ 9ರ ಟೀಕದಲ್ಲಿ ಬರೀತಾರೆ ಅವರು. ಯಾರು ಅದರಲ್ಲಿ ಬರೀತಾರೆ ಕೇಳಿ. ಯಾರೋ ಗಿಡಗಳನ್ನು ನೆಟ್ಟರು, ಯಾರೋ ಹೂಗಳನ್ನು ಕೊಯ್ದರು, ಯಾರೋ ಜಿನೇಂದ್ರ ಭಗವಾನರಿಗೆ ಅರ್ಪಿಸಿದರು. ಈ ಮೂವರು ಒಂದೇ ಸಮಾನ ಪುಣ್ಯದ ಭಾಗಿಗಳಾಗಿದ್ದಾರೆ. ಅಂದರೆ ಎಷ್ಟು ಸುಂದರವಾಗಿ ಬರೆದಾರೆ ನೋಡ್ರಿ. ಯಾರು ಬರೀತಾರೆ ಇದನ್ನ ಅಂದರೆ ಇದು ನೋಡಿ, ಷಟ್ ಪ್ರಾಭೃತ ಮೂಲಶಾಸ್ತ್ರ ಆಚಾರ್ಯ ಕುಂದಕುಂದಾಚಾರ್ಯರು ಬರೆದಿರು. ಆ ಷಟ್ ಪ್ರಾಭೃತ ಪ್ರಾಕೃತದಲ್ಲಿದೆ. ಅದನ್ನು ಸಂಸ್ಕೃತಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಅದರ ಟೀಕಾ ಬರೆದವರು ಸಂಸ್ಕೃತದಲ್ಲಿ ಶ್ರುತಸಾಗರ ಸೂರ್ಯ ಅವರು. ಅಂದರೆ ಅವರು ಕೂಡ ಆಚಾರ್ಯರು. ಅವ್ರು ಏನು ಬರೀತಾರೆ ಅಂದರೆ ನೋಡ್ರಿ, ಗಾಥಾ ನಂಬರ್ 9ರಲ್ಲಿ ಬರೀತಾರೆ, ಯಾರೋ ಗಿಡಗಳನ್ನ ನೆಟ್ರಂತೆ, ಯಾರೋ ಹೂಗಳನ್ನು ಕೊಯ್ದ್ರಂತೆ, ಯಾರೋ ಜಿನೇಂದ್ರ ಭಗವಾನರಿಗೆ ಅರ್ಪಿಸಿದ್ರಂತೆ. ಈ ಮೂವರು ಒಂದೇ ಸಮಾನ ಪುಣ್ಯದಲ್ಲಿ ಭಾಗಿಗಳಾಗಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಶಾಸ್ತ್ರ ನಂಬರ್ 13 ಹೇಳ್ಬೋದಿತ್ತು, ಆದರೆ ಏನು ಮಾಡೋದು, ಈಗ ನನಗೆ ಸಮಯದ ಭಾಳ ಅಭಾವ ಕಾಣ್ತಾ ಇದೆ.
ಸಮಯದ ಅಭಾವ ಇದೆ ಬಂಧುಗಳೇ, ಈಗ ಸಮಯ ಆಗ್ತಾ ಇದೆ. ಆದ್ರಿಂದ ಇನ್ನೂ ಒಂದು 20 ಶಾಸ್ತ್ರಗಳು ಇದಾವೆ ನನ್ನ ಕಡೆ, ಬೇಕಷ್ಟು ಇದಾವೆ ಇಲ್ಲಿ. ನಾಳೆ ಬಂದು ಸಮಯಕ್ಕೆ ಸರಿಯಾಗಿ ಶಾಸ್ತ್ರದ ಪ್ರಕರಣವನ್ನು ಕೇಳ್ರಿ. ಈಗ ನೀವು ಹೋಗಿ ಬರ್ತೀರಿ. ಈಗ ಇನ್ನು ಖಾಲಿ ಸ್ವಲ್ಪ ಭಗವಾನ್ ಮಹಾವೀರರಿಗೆ